ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯ ಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಬುಧ ಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಕುಜ ಗ್ರಹ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ರಾಹು ಕೇತು ಗ್ರಹಗಳು ಸಿಂಹ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ 12 ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡಲಿದ್ದು, ಕುಜಗ್ರಹ ದಶಮದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಮಹಾ ಪ್ರಯತ್ನವನ್ನು ಪಡ್ತೀರ. ಪ್ರಾರಂಭದ 2 ವಾರಗಳು ಕುಜಗ್ರಹ ದಶಮದಲ್ಲಿ ಸಂಚರಿಸ್ತಾರೆ. ಗುರುಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಆಲೋಚನೆಗಳು ಬರುತ್ತೆ, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಡ್ತೀರಾ. ಕುಜನ ವೀಕ್ಷಣೆಯಿಂದ ಎಫರ್ಟ್ ಹಾಕ್ತೀರಾ. ಶನಿಯ ವೀಕ್ಷಣೆಯಿಂದ ತುಂಬ ಹಾರ್ಡ್ ವರ್ಕನ್ನು ಇಲ್ಲಿ ಮಾಡುವಂತೆ, ನಿರಂತರ ಶ್ರಮ ಪಡುವಂತೆ ಈ ಗ್ರಹಗಳು ದೃಷ್ಟಿಸೋದ್ರಿಂದ ಧನಸ್ಸು ರಾಶಿಯವರಿಗೆ ಒಳ್ಳೆ ಫಲಗಳಿದೆ. ಆದರೆ ಇತರ ಗ್ರಹಗಳ ಫಲಗಳನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಕುಜಗ್ರಹ ದಶಮದಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವುದು, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು, ದಕ್ಷತೆಯಿಂದ ನಿಭಾಯಿಸುವುದು, ಒಳ್ಳೆಯ ಉದ್ಯೋಗಸ್ಥರಿಗೆ ಈ ರೀತಿ ಸಾಮರ್ಥ್ಯವನ್ನು ಇಲ್ಲಿ ಉಪಯೋಗ ಮಾಡಿಕೊಳ್ಳುವಂತೆ ಮತ್ತು ನಿಮ್ಮ ಸಾಮರ್ಥ್ಯದಿಂದ ಇತರರನ್ನು ಮೋಟಿವ್ ಮಾಡುವಂತೆ ಇಲ್ಲಿ ಕುಜನ ಪ್ರಭಾವ ಇರುತ್ತೆ. ಸಪ್ತಮದಲ್ಲಿ ಗುರುಗ್ರಹ ನಿಮ್ಮೆಲ್ಲ ಪ್ರಯತ್ನಗಳಿಗೆ, ಒಳ್ಳೆ ಆಲೋಚನೆಗಳಿಗೆ, ಶುಭ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತಾರೆ. ಸಪ್ತಮಾಧಿಪತಿ ಬುಧಗ್ರಹ ಭಾಗ್ಯದಲ್ಲಿ ಸಂಚಾರ ಆಗೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಒಳ್ಳೆ ಫಲಗಳಿದೆ. ಕೇತುಗ್ರಹದ ಕಂಜಕ್ಷನ್ನಲ್ಲಿ ಸಂಚರಿಸಿದರೂ ಇಲ್ಲಿ ಇತರ ಗ್ರಹಗಳ ಫಲಗಳಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಗುರುವಿನಿಂದ ಮತ್ತು ಕುಜಗ್ರಹದಿಂದ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. ಶುಕ್ರಗ್ರಹ ಅಷ್ಟಮದಿಂದ ಧನಸ್ಥಾನದ ವೀಕ್ಷಣೆಯನ್ನು ಮಾಡೋದ್ರಿಂದ ಧನಾಭಿವೃದ್ಧಿಗೆ ಮಹಾಪ್ರಯತ್ನವನ್ನು ಮಾಡುವಂತೆ ಇಲ್ಲಿ ಶುಕ್ರಗ್ರಹದ ಪ್ರಭಾವ ಇರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಸ್ಥರು ಎಫರ್ಟ್ ಹಾಕ್ತೀರಾ ನಿಮ್ಮ ಲಾಭದ ಫಲವನ್ನು ಪಡೆದುಕೊಳ್ಳೋದಕ್ಕೆ. ಲಾಭಸ್ಥಾನಾಧಿಪತಿಯು ಶುಕ್ರಗ್ರಹವೇ ಆಗಿ ಅಷ್ಟಮದಿಂದ ನಿಮ್ಮ ದ್ವಿತೀಯ ಸ್ಥಾನ ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಲಾಭಕ್ಕಾಗಿ ಮಹಾಪ್ರಯತ್ನವನ್ನು ಪಡುವಂತೆ, ಕಷ್ಟಪಡುವಂತೆ ಇಲ್ಲಿ ಶುಕ್ರಗ್ರಹ ಫಲವನ್ನು ನೀಡ್ತಾರೆ. ಇಲ್ಲಿ ಷಷ್ಠ ಸ್ಥಾನಾಧಿಪತಿಯು ಶುಕ್ರಗ್ರಹ ಆಗಿರೋದ್ರಿಂದ ಅಷ್ಟಮದಲ್ಲಿ ಶತ್ರುಗಳಿಂದ ನಿಮಗೆ ಸ್ವಲ್ಪ ಅಡೆತಡೆಗಳಿರುತ್ತೆ, ಕಷ್ಟ ಆಗ್ಬೋದು. ಆದರೆ 2 ವಾರಗಳ ನಂತರದಲ್ಲಿ ಕುಜಗ್ರಹ ಲಾಭಸ್ಥಾನಕ್ಕೆ ಪ್ರವೇಶಿಸ್ತಾರೆ. ಲಾಭಸ್ಥಾನದಿಂದ ಷಷ್ಠ ಸ್ಥಾನವನ್ನು ಕುಜಗ್ರಹ ವೀಕ್ಷಿಸ್ತಾರೆ. ಅಷ್ಟರಲ್ಲಿ ಶುಕ್ರಗ್ರಹ ಭಾಗ್ಯಸ್ಥಾನವನ್ನು ಪ್ರವೇಶಿಸ್ತಾರೆ. ಹಾಗಾಗಿ ಶತ್ರುಗಳಿಂದ ಬರುವ ಅಡೆತಡೆಗಳನ್ನು ನಿವಾರಿಸ್ಕೊಳ್ತೀರಾ, ಅಂದರೆ ಸಕ್ಸಸ್ ನಿಮ್ಗೆ ಸಿಗುತ್ತೆ. ಈ ರೀತಿ ಈ ಗ್ರಹಗಳ ಪ್ರಭಾವ ಶತ್ರು ವಿಷಯದಲ್ಲಿ ಇದೆ. ಶುಕ್ರಗ್ರಹ 2 ವಾರಗಳ ನಂತರದಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅದೃಷ್ಟದಿಂದ, ಭಾಗ್ಯದಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ, ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಪ್ರಾರಂಭದಿಂದಲೂ ಬುಧಗ್ರಹ ದಶಮಾಧಿಪತಿಯಾಗಿ, ಸಪ್ತಮ ಸ್ಥಾನಾಧಿಪತಿಯಾಗಿ, ಸೂರ್ಯಗ್ರಹದ ಸಂಬಂಧದಲ್ಲಿ ಅದೃಷ್ಟ ಭಾಗ್ಯಸ್ಥಾನ ನವಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ, ಕೇತುಗ್ರಹದ ಕಂಜಕ್ಷನಲ್ಲಿ ಈ ಸಂಚಾರ ಆಗೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಫಲಗಳೊಂದಿಗೆ
ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತಂದರೆ, ನೀವು ಮುಖ್ಯವಾಗಿ ಫಿಲಾಸಫಿ ಸಬ್ಜೆಕ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಡೀಪರ್ ಥಿಂಕಿಂಗ್ ಇದರ ಬಗ್ಗೆ ಇರುತ್ತೆ. ಉನ್ನತವಾದಂತಹ ವಿದ್ಯಾಭ್ಯಾಸಕ್ಕೆ, ಹೈಯರ್ ಎಜುಕೇಷನ್ಗೆ ನೀವು ಪ್ರಯತ್ನಿಸ್ತಾ ಇದ್ದರೆ ಸಕ್ಸಸ್ಸನ್ನು ಈ ಗ್ರಹಗಳು ನೀಡ್ತಾರೆ. ಕೇತು ಗ್ರಹ, ಸೂರ್ಯಗ್ರಹ, ಬುಧ ಗ್ರಹಗಳು ಈ ಈ ಈ ಈ ಕಂಜಕ್ಷನಲ್ಲಿ, ಸಂಬಂಧದಲ್ಲಿ ವಿಭಿನ್ನವಾಗಿ ಯೋಚಿಸುವಂತೆ, ಅಂದರೆ ಆಚಾರ ವಿಚಾರಗಳು ಏನೇ ಇದ್ದರೂ ಸಂಪ್ರದಾಯಕ್ಕೂ ಮಿಗಿಲಾಗಿ ಡೀಪರ್ ಥಿಂಕಿಂಗಿಂದ ಯೋಚಿಸುವಂತಹ ಇಲ್ಲಿ ಸಾಮರ್ಥ್ಯವನ್ನು ಈ ಗ್ರಹಗಳು ನೀಡ್ತಾರೆ. ಹಾಗಾಗಿ ರಿಯಾಲಿಟಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ನಿಮಗಾಗುತ್ತೆ. ನಿಮ್ಮ ಮುಖ್ಯವಾದಂತಹ ಉನ್ನತವಾದಂತಹ ವಿದ್ಯಾಭ್ಯಾಸದಲ್ಲಿ ತಿಳುವಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಈ ಗ್ರಹಗಳು ಕಾರಣವಾಗ್ತವೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ. ಪದವಿ ವಿದ್ಯಾರ್ಥಿಗಳಿಗೂ ಪಂಚಮಾಧಿಪತಿಯಾಗಿ ಕುಜಗ್ರಹ ದಶಮ ಮತ್ತು ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ. ಚತುರ್ಥ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗೋದ್ರಿಂದ ಮನೆಯ ವಾತಾವರಣದಲ್ಲಿ ಸಮಸ್ಯೆಗಳಿರುತ್ತೆ. ಮನೆಯಲ್ಲಿ ಇತರರಿಂದ ನಿಮಗೇನಾದರೂ ಸಮಸ್ಯೆಗಳು, ಹಳೆ ವಿಷಯಗಳಿಂದ ಸಮಸ್ಯೆಗಳು ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಹಳೆ ವಿಷಯ ಅನ್ನುವಾಗ ಶುಕ್ರಗ್ರಹ ಷಷ್ಠ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಅಂದರೆ ಫಾಸ್ಟ್ ಹಳೆಯ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಗ್ರಿಮೆಂಟ್ ಆಗಿದ್ದರೆ ಇದರ ಸಂಬಂಧಪಟ್ಟಂಥ ಇಶ್ಯೂಸ್ ಆಗಬಹುದು, ಶುಕ್ರ ಅಷ್ಟಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ. ಹಾಗಾಗಿ ಈ ವಿಷಯಗಳ ಬಗ್ಗೆ ಸ್ವಲ್ಪ ನೀವು ಕೇರ್ ಮಾಡಬೇಕಾಗುತ್ತೆ. ಆದರೂ ಇಲ್ಲಿ ಗುರುಗ್ರಹ ಮತ್ತು ಕುಜಗ್ರಹಗಳು ಶುಭ ಫಲವನ್ನು ನೀಡ್ತಾರೆ. ಸೂರ್ಯಗ್ರಹ ನವಮ ಸ್ಥಾನಾಧಿಪತಿಯಾಗಿ ಸಂಚರಿಸೋದ್ರಿಂದ ಒಳ್ಳೆ ಫಲಗಳನ್ನು ನೀಡಬೇಕು. ಇಲ್ಲಿ ಕೇತುಗ್ರಹದ ಸಂಬಂಧದಲ್ಲಿರೋದ್ರಿಂದ ಪಿತೃಕಾರಕ ಗ್ರಹ ಸೂರ್ಯ ಆಗಿರೋದ್ರಿಂದ ಪಿತೃ ಸ್ಥಾನದಲ್ಲೇ ಸಂಚಾರ ಆಗೋದ್ರಿಂದ ತಂದೆಯ ವಿಷಯದಲ್ಲಿ ಏನಾದರೂ ಬೇಸರ ಆಗ್ಬೋದು. ಈ ಮಾಸದಲ್ಲಿ ಸೂರ್ಯಗ್ರಹ ಅಲ್ಲಿ ಸಂಚರಿಸ್ತಾರೆ, ಆದರೆ ವರ್ಷ ಪೂರ್ತಿ ಕೇತುಗ್ರಹ ಅಲ್ಲಿ ಸಂಚರಿಸೋದ್ರಿಂದ ತಂದೆಯ ಸಂಬಂಧದಲ್ಲಿ ನಿಮಗೆ ಬೇಸರ ಇರುತ್ತೆ. ಇದನ್ನು ಸರಿಪಡಿಸ್ಕೊಡ್ಬೇಕಾಗುತ್ತೆ ಧನಸ್ಸು ರಾಶಿಯವರು. 2 ವಾರಗಳ ನಂತರ ಶುಕ್ರ ಷಷ್ಠಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಹಾರ್ಡ್ ವರ್ಕ್ ಮಾಡ್ತೀರಾ. ಅದೃಷ್ಟಕ್ಕಾಗಿ, ಲಾಭದ ಫಲಕ್ಕಾಗಿ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ಅದೇ ಒಂದು ಕಾಲದಲ್ಲಿ ವ್ಯಯಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹೊರಗಿನ ಜನರಿಂದಲೂ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಈ ಗ್ರಹಗಳ ಪ್ರಭಾವ ಹೇಗಿದೆ, ಸರಿಯಾದಂತಹ ಪ್ಲ್ಯಾನ್ ಮಾಡಿ ನೀವು ಯಾವ ವಿಷಯಗಳ ಬಗ್ಗೆ ಫೋಕಸ್ ಮಾಡಬೇಕು ಈ ಮಾಸದಲ್ಲಿ ಅದರ ಬಗ್ಗೆ ಮಾತ್ರ ಗಮನ ಹರಿಸೋದ್ರಿಂದ ನೀವು ಬಹಳಷ್ಟು ಒಳ್ಳೆ ಫಲವನ್ನು ಧನಸ್ಸು ರಾಶಿಯವರು ಈ ಮಾಸದಲ್ಲಿ ಪಡೆದುಕೊಳ್ತೀರಾ. ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆಯೂ ಒಳ್ಳೆಯ ಒಂದು ಸಂಬಂಧ ಇಲ್ಲಿ ವೃದ್ಧಿಯಾಗುತ್ತೆ. ಸಪ್ತಮದಲ್ಲಿ ಗುರುಗ್ರಹ ಸಂಚಾರ ಆಗೋದ್ರಿಂದ, ಸಪ್ತಮಾಧಿಪತಿಯು ಭಾಗ್ಯ ದಶಮದಲ್ಲಿ ಸಂಚಾರ ಆಗೋದ್ರಿಂದ ಗೌರವ ಮತ್ತು ಪ್ರತಿಷ್ಠೆ, ನಿಮ್ಮ ಉನ್ನತಿಗಾಗಿ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ. ಮುಂದುವರಿದು ನೀವು ಪರಿಹಾರದ ಮಾರ್ಗವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಬಹುದು. ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ. ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ, ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ, ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ. ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ, ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ. ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಚಂಚಲದಲ್ಲಿದ್ದಾಗ, ಅಲೆದಾಡುವಾಗ, ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ. ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ
ಫಲವನ್ನು ನೀಡುತ್ತವೆ. ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ. ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ. ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ, ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮುಹೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ. ನವತಾರೆಗಳು ಅನ್ನಲಾಗುತ್ತೆ. ತಾರಾಬಲಕ್ಕೆ ನವತಾರೆಗಳಿಗೆ 9 ಅಧಿಪತಿಗಳಿದ್ದಾರೆ. 9 ತಾರಾಬಲಕ್ಕೆ 9 ಗ್ರಹಗಳು ಅಧಿಪತಿ ಆಗ್ತಾರೆ. ಮೊದಲನೇ ತಾರಾಬಲ ಜನ್ಮತಾರ ಸೂರ್ಯಾಧಿಪತಿ, 2ನೇ ತಾರಾ ಸಂಪತ್ತಾರ ಬುಧ ಅಧಿಪತಿ, 3ನೇ ವಿಪತ್ತಾರ ರಾಹು ಅಧಿಪತಿ, 4ನೇದು ಕ್ಷೇಮತಾರ ಗುರು ಅಧಿಪತಿ, 5ನೇದು ಪ್ರತ್ಯರ ತಾರ ಕೇತು ಅಧಿಪತಿ, 6ನೇದು ಸಾಧನ ತಾರ ಚಂದ್ರ ಅಧಿಪತಿ, 7ನೇದು ನೈದನ ತಾರ ಶನಿ ಅಧಿಪತಿ, 8ನೇದು ಮಿತ್ರ ತಾರ ಶುಕ್ರ ಅಧಿಪತಿ, 9ನೇದು ಪರಮ ಮಿತ್ರ ತಾರ ಕುಜ ಅಧಿಪತಿ. ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಫಲವನ್ನು ನೀಡ್ತಾರೆ, ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು, ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು, ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ. ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು, ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು, ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ, ಶುಭ ಭುಕ್ತಿ ಕಾಲವೇ ಆಗಿರಲಿ, ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು. ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು, ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗುತ್ತೆ. ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ. ಅದರ ಅಪ್ಡೇಟನ್ನು ಹೇಗಾಯಿತು, ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು. ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು. ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ, ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ. ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ. ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ, ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.